ಬಂಧುಗಳೇ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ಹೊತ್ತು ತರುವಂತ narajaexpress.com ಗೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಸಾಹಿತ್ಯ ರತ್ನ ಅಣ್ಣಾಭಾವ್ ಸಾಠೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕ್ ಮಂಚ್ ಟ್ರಸ್ಟ್ ಸಹಯೋಗದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮದಡಿಯಲ್ಲಿ ಬೀದರ್ ಜಿಲ್ಲೆಯ ಜನಪದ ಸಂಭ್ರಮ ಕಾರ್ಯಕ್ರಮ ಮತ್ತು ಸಾಧಕರೊಂದಿಗೆ ಸನ್ಮಾನ, ಕವಿಗೋಷ್ಠಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಬೀದರ್ ನಗರದ ಮೈಲೂರು ಕ್ರಾಸ್ ಹತ್ತಿರ ಇರತಕ್ಕಂಥ ಕೃಷ್ಣ ದರ್ಶನಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಚಂದ್ರಶೆಟ್ಟಿ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ PDO ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಖಜಾಂಚಿಗಳಾಗಿರ್ತಕ್ಕಂಥ ಶರತ್ ಕುಮಾರ್ ಅಭಿಮಾನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಅಧಿಕಾರಿಗಳಾಗಿರ್ತಕ್ಕಂಥ ಸುಭಾಷ್ ರತ್ನ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ ಅವರು ಪಾಲ್ಗೊಂಡಿದ್ದರು. ಅದಲ್ಲದೆ ಸುಮಂತ್ ಕಟ್ಟಿಮನಿ ಹಾಗೂ ಈ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ MS ಮನೋಹರ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಪ್ರವೀಣ್ ಕುಮಾರ್ ಅನೇಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬೀದರ್ ಜಿಲ್ಲೆಯ ಬಹಳಷ್ಟು ಕವಿ ಮತ್ತು ಕಲಾವಿದರು ತಮ್ಮ ಈ ಒಂದು ವೇದಿಕೆ ಮೇಲೆ ಕವಿತೆ ವಾಚನ ಮಾಡುವ ಮೂಲಕ ತಮ್ಮ ಕವಿತೆಗಳಿಗೆ ಒಂದಿಷ್ಟು ಚಾಲನೆ ನೀಡಿದರು. ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ MG ದೇಶಪಾಂಡೆ ಅವರು ಕವಿಗೋಷ್ಠಿಯ ಉದ್ಘಾಟನೆಯನ್ನು ನೆರವೇರಿಸಿದರು. ಗುರುನಾಥ್ ಅಕ್ಕಣ್ಣ ಅವರು ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಬಸವರಾಜ್ ಮಯೂರ್, ರಮೇಶ್ ಬಿರಾದರ್, ಓಂಕಾರ ಪಾಟೀಲ್, ಅನೇಕ ಜನ ಕವಿಗಳು ತಮ್ಮ ಕವಿತೆ ವಾಚನ ಮಾಡೋದ್ರ ಜೊತೆಗೆ ಪ್ರಸ್ತುತ ದಿನಮಾನಗಳಲ್ಲಿ ನಡೆದಿರುವಂತಹ ವಿದ್ಯಮಾನಗಳ ಕುರಿತು ಕವಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಸಾಧಕರಿಗೆ ಮತ್ತು ಸನ್ಮಾನ ಕೂಡ ಹಮ್ಮಿಕೊಳ್ಳಲಾಯಿತು. ಶ್ರೀ ಗುರು ಮತ್ತು ಪ್ರಿಯಾಂಕಾ ಅವರ ದಂಪತಿಗಳಿಗೆ ಈ ಒಂದು ಟ್ರಸ್ಟ್ ವತಿಯಿಂದ ಗೌರವ ಸನ್ಮಾನ ಕೂಡ ಮಾಡಲಾಗಿದೆ. ಅದಲ್ಲದೆ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಂತ ವಿದ್ಯಾರ್ಥಿನಿಯರಿಗೆ ಗೌರವ ಸನ್ಮಾನ ಸಹ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ರೀತಿಗಳಿಂದ ಕಲಾವಿದರು ಭಾಗವಹಿಸಿ ತಮ್ಮ ಕಲೆಗಳನ್ನ ಪ್ರದರ್ಶನ ಮಾಡಿದರು. ಸರ್ವರನ್ನ ಸ್ವಾಗತಿಸಿರುವಂತಹ ಟ್ರಸ್ಟ್ನ ಅಧ್ಯಕ್ಷರಾದ MS ಮನೋಹರ್ ಅವರು ಎಲ್ಲರನ್ನ ಸ್ವಾಗತಿಸಿದರು. ಪ್ರವೀಣ್ ಮೀರಗಂಜ್ಕರ್ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಪ್ರಾಸ್ತಾವಿಕ ನುಡಿಯನ್ನು ಸುಮಂತ್ ಕಟ್ಟಿಮನಿ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತರಾಗಿರ್ತಕ್ಕಂಥ ಸುನೀಲ್ ಬಾವಿಕಟ್ಟಿ, MP ಮುದಾಳೆ ಮತ್ತು ಸಂಜೀವ್ ಕುಮಾರ್ ಅತಿವಾಳೆ ಸೇರಿದಂತೆ ಅನೇಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಬನ್ನಿ ಆ ಸುದ್ದಿಗಳತ್ತ ಬಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಇಂದಿನ ಕಾರ್ಯಕ್ರಮಕ್ಕೆ ನಾವು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಿದ್ದೇವೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಬೀದರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ 25-26ನೇ ಸಾಲಿನ ಸಾಮಾನ್ಯ ಸಂಘ ಸಂಸ್ಥೆಗಳ ಸಾಂಸ್ಕೃತಿಕ ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಶ್ರೀ ಗುರು ದಂಪತಿಗಳಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಬೀದರ್ ಜಿಲ್ಲೆಯಲ್ಲಿ ಉತ್ತಮವಾದಂತಹ ತಮ್ಮ ಸಂಗೀತ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಜೊತೆಗೆ ಇಡೀ ನಮಗೆ ಕೈಲಾದಷ್ಟು ಕಾರ್ಯಕ್ರಮಗಳನ್ನು ಸಾಧ್ಯ ಆದಷ್ಟು ಮಾಡ್ತಾ ಇದ್ದೀವಿ. ಇದು ಇನ್ನೂ ಹೆಚ್ಚಿಗೆ ಮುಂದುವರಿಸಬೇಕು ಅನ್ನೋದು ನಮ್ಮದು ಆಸೆ ಇದೆ. ಪ್ರತಿ ವರ್ಷ ಒಂದು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರಕ್ಕೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿಗಳಿಗೆ ಒಂದು ನಮ್ಮ ಟ್ರಸ್ಟಿಂದ ಕನಿಷ್ಠ ಒಂದು 25,000 ರೂಪಾಯಿ ಆದರೂ ಅವರಿಗೆ ಒಂದು ಧನ ಸಹಾಯವನ್ನು ಮಾಡುವಂಥ ಒಂದು ಸದಾವಕಾಶವನ್ನು ಇಟ್ಕೊಂಡಿದ್ದೇವೆ. ಮುಂದಿನ ನಮ್ಮ ಒಂದು ಏನು ಕಮಿಟಿಯಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಯಾರಾದರೂ ನಮ್ಮ ಟ್ರಸ್ಟಿಗೆ ದತ್ತಿ ನಿಧಿ ಕೊಡೋರಾದರೆ ನಿಮ್ಮ ತಂದೆ ತಾಯಿ ಹೆಸರ ಮೇಲೆ ಪ್ರತಿ ವರ್ಷ ಕೂಡ ನಾವು ಕೊಡ್ತೀವಿ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕೂಡ ಈಗ ದತ್ತಿ ನಿಧಿ ಇದೆ, ನಮ್ಮಲ್ಲಿ ಕೂಡ ದತ್ತಿ ನಿಧಿ ನೀವು ಕೊಟ್ಟರೆ ಸುಮಾರು ನಮ್ಮ ಟ್ರಸ್ಟ್ ಇರುವವರಿಗೆ ಕನಿಷ್ಠ 25,000 ರಿಂದ 50,000 ರೂಪಾಯಿ ಏನಾದರೂ ನೀವು ಧನ ಸಹಾಯ ಮಾಡಿದ್ರೆ ಆ ಟ್ರಸ್ಟಿಂದ ಪ್ರತಿ ವರ್ಷ ಆ ವ್ಯಕ್ತಿಗಳ ಹೆಸರ ಮೇಲೆ ಕಾರ್ಯಕ್ರಮ ನಡೀತದೆ. ಈಗ ಇದರಲ್ಲಿ ಸಮಿತಿಗಳನ್ನು ಮಾಡಿದ್ದಾರೆ. ಸ್ವಾಗತ ಸಮಿತಿ, ವೇದಿಕೆ ಸಮಿತಿ, ಪ್ರಚಾರ ಸಮಿತಿ, ಹಣಕಾಸು ಸಮಿತಿ, ಮಹಿಳಾ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಹಾರ ಸಮಿತಿ, ವಸತಿ ಸಮಿತಿ. ಈ ಸಮಿತಿಗಳನ್ನು ಹೇಗೆ ಮಾಡಿದ್ರೆ ಕಾರ್ಯಕ್ರಮ ಹೇಗೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಸಂಸ್ಥೆಯು ಬಹಳ 5 ವರ್ಷದಿಂದ ಸಾಹಿತ್ಯ ಮತ್ತು ಕಲಾವಿದರು ಪ್ರೋತ್ಸಾಹ ಮಾಡುವ ಚಿಂತಕರಾಗಿರ್ಬೋದು, ಅಳಿವಿನಂಚಿನಿಲ್ಲುವ ಕಲೆಗಳನ್ನು ನಾವು ಉಳಿಸ್ಬೇಕು, ವೇದಿಕೆ ಮುಖಾಂತರ ಅವರ ಕಲೆಗಳನ್ನು ಜನರಿಗೆ ಮುಟ್ಟುವ ನಿಟ್ಟಿನಲ್ಲಿ 5 ವರ್ಷದಿಂದ ಬಹಳ ಸತತವಾಗಿ ಮಾರ್ಮಿಕವಾಗಿ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲಿ ಯಾವ ಕಲಾವಿದರಿಗೂ ಯಾವ ಕಲೆ ಇದೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಬಹಳ ಸಂಸ್ಥೆಯನ್ನು ಸುಮಾರು 5 ವರ್ಷದಿಂದ ಸಾಹಿತ್ಯ ಆಗಿರ್ಬೋದು ಮತ್ತು ಪ್ರತಿಯೊಂದು ಹಂತದಲ್ಲಿ ತಮ್ಮದೇ ಆದಂಥ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಅಧ್ಯಕ್ಷರು ಸಾಹಿತ್ಯ ರತ್ನ ಅಣ್ಣಾಬು ಸಾಟೆ, ಸಂಸ್ಕೃತ ಮತ್ತು ಸಾಹಿತ್ಯ ಲೋಕಮಂಚ್ ಟ್ರಸ್ಟ್ ಬೀದರ್ ಅಂತ ಅಧ್ಯಕ್ಷ ಶ್ರೀ MS ಮನೋಹರ್ ಸರ್ ಅಲಿಯು, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಆಗಮಿಸಿರುವ ರಾಜ್ಯ ಖಜಾಂಚಿಯ ಪಂಚಾಯತ್ ಅಭಿವೃದ್ಧಿ ಸಂಘ ಬೆಂಗಳೂರು ಡೈನಾಮಿಕ್ ಹೀರೋ ಅಂತ ಅಂದ್ಕೊಂಡ್ರು. ಪ್ರತಿಯೊಂದು ಹಳ್ಳಿ ಪಂಚಾಯತಿಯಲ್ಲಿ ತಮ್ಮದೇ ಆದಂಥ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪುವ ನಿಟ್ಟಿನಲ್ಲಿ ಬಹಳ ಸಜ್ಜನರು ಮಾಡು. ನಾನು ಅಧಿಕಾರಿ ಆಗಿದ್ದರೂ ಕೂಡ ಅವರು ಕಲಾವಿದರು ಮತ್ತು ಸಾಹಿತ್ಯ ಬಗ್ಗೆ ಬಹಳ ಯೋಜನೆ ಬಂದ ಮೇಲೆ ಬಹಳಷ್ಟು ಸಂಘ ಸಂಸ್ಥೆಗಳಿಗೆ ನೆರವಾಗಿದೆ. ಈ ಒಂದು ಆರ್ಥಿಕ ನೆರವನ್ನು ಬಳಸಿಕೊಂಡು ವೈವಿಧ್ಯಮಯವಾಗಿರ್ತಕ್ಕಂಥ ಸಾಹಿತ್ಯವನ್ನು ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವಂತ ಸಾಹಿತಿಗಳೆಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣ, ನಾವು ಸಾಂಸ್ಕೃತಿಕ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಮೈಸೂರನ್ನ ಸಾಂಸ್ಕೃತಿಕ ನಗರಿ ಅಂತ ನಾವು ಕರಿತಾ ಇದ್ದೀವಿ. ಆದರೆ ಆ ಒಂದು ನಗರಿಯನ್ನ ಇವತ್ತು ಬೀದರ್ ಕೂಡ ಸಾಂಸ್ಕೃತಿಕ ನಗರಿ ಅಂತ ಹೇಳ್ಬೋದು. ನಿತ್ಯ ನಿರಂತರವಾಗಿ ಬೀದರ್ ಜಿಲ್ಲೆಯಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಕ್ಕಂಥದ್ದು ಬಹಳಷ್ಟು ಸಂತೋಷ ತಂದಿದೆ. ಅಷ್ಟೇ ಅಲ್ಲದೆ ಇಲ್ಲಿಯ ಅನೇಕ ಜನ ಸಾಹಿತಿಗಳು, ಕಲಾವಿದರು ಕೂಡ ಬಹಳಷ್ಟು ಪ್ರತಿಭಾವಂತಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ವೇದಿಕೆಗಳು ಕೊಡ್ತಕ್ಕಂಥ ಕಾರ್ಯ ಆಗಬೇಕು. ಅವರನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಶೇಷವಾದಂಥ ಪ್ರಶಸ್ತಿ ಪುರಸ್ಕಾರಗಳಿಗೆ ಗುರುತಿಸುವಂತಹ ದಾರದ ಗಡ್ಡಕ ಕಡ್ಡಿಗೀಚಿ ಬೆಂಕಿ ಹಚ್ಚಿ ಸರಿಸಿ ಹೊರಗಿಟ್ಟು ಕದ್ದು ಬಂದು ದಾರಕ್ಕ ಗಡ್ಡಕ್ಕ ಕಡ್ಡಿ ಇಟ್ಟು ಬೆಂಕಿ ಹಚ್ಚಿರಿ. ಜನಕ ಹುಚ್ಚು ಮಾಡಿರಿ. ಭ್ರಷ್ಟರಿಗೆಲ್ಲ ವಾಷಿಂಗ್ ಮಷಿನ್ ಆಗಿರಿ. ವಾಷಿಂಗ್ ಮಷಿನ್ ಆಗಿರಿ. ಎಲ್ಲೆಂದ್ರಲ್ಲಿ ಭ್ರಷ್ಟಾಚಾರ ಮಾಡಿ ಹೊಲಿಸಿ ಎಬ್ಬಿಸಿರಿ. ಆ ಹೊಲಸಿನಾಗಿಂದು ಕಾಕ್ರೋಚ್ ಬಂದಾವ. ನಿಮ್ ಚಾಲ್ತಿ ಬಂದ್ ಮಾಡ್ಯಾವ, ಭಯ ಹುಟ್ಟಿಸ್ಯಾವ. ಇವು ಕಾಕ್ರೋಚ್. ಎರಡನೇ ಅಂಗ ಹೇಳಿದ ಹಂಗ ಕೇಳಿ. ಎರಡನೇ ಅಂಗ, ಮೊದಲನೇ ಅಂಗ, ಎರಡನೇ ಅಂಗ, ಮೂರನೇ ಅಂಗ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ಆಗ್ಯದಲ್ಲ. ಎರಡನೇ ಅಂಗ ಹೇಳಿದ ಹಂಗ ಕೇಳಿ, ಮೂರನೇ ಅಂಗ ಅಂಗತ ಬಿದ್ದದ. ಎರಡನೇ ಅಂಗ ಹೇಳಿದಂಗ ಕೇಳಿ, ಮೂರನೇ ಅಂಗ ಅಂಗತ ಬಿದ್ದದ. ಕಳ್ರ ಆಗ್ಲತ್ತಾರ, ಹುಚ್ಚು ಬಂದಂಗ ಜೈಕಾರ ಹೊಡ್ಲಾತಾರ. ಅವರೇ ಅದಾರ. ಈಗ ಹಚ್ಚಿ ಬಚಾವ್ ಆಗ್ಬೇಕಂತಾರ. ನೀಟ್
ಬೀಟಿಗೆ ಹಚ್ಚಿ ಬಚಾವ್ ಆಗ್ಲತ್ತಾರ. ಚಹವಾಲ ಚಾಯ್ ಪುಟಕ್ ಅಂಬದೆ ಬಾಯಿ ಮುಚ್ಕೊಂಡನ. ಚಾಯ್ವಾಲ ಬಾಯಿ ಮುಚ್ಕೊಂಡು ಚುಟಕ್ ಪಟಕ್ ಅಂಬದೆ ಹನ. ಹೊರಗ ಅಡ್ಡಾಡ್ಲತ್ತನ. ಪ್ರತಿಭಾವಂತರ ಭಾವಕ್ಕ ಕಡಿಮೆ ಮಾಡ್ಯಾನ. ಪ್ರತಿವಂತರ ಭಾವ ಕಡಿಮೆ ಮಾಡ್ಯಾನ. ಎಜುಕೇಶನ್ ಹಾಳು ಮಾಡಿ ಸತ್ಯ ನಾಶ ಮಾಡಕ್ಕೆ ಅವನಿಂದ ಸತ್ಯ ನಾಶ ಆಗ್ತದೆ. ಕಾಕ್ರೋಚ್ ಬೀದಿಗಿಳ್ದಾವ. ಕಾಕ್ರೋಚ್ ಬೀದಿಗಿಳ್ದಾವ, ಪೆಟ್ಟು ತಿಲ್ಲತಾವ. ಕಾಕ್ರೋಚ್ ಬೀದಿಗಿಳ್ದಾವ, ಪೆಟ್ಟು ತಿಲ್ಲತಾವ. ಆದರೂ ರಾಜ ಭೋಜ ಚಡ್ಡಿ ಮೌನ ಆಗ್ಯಾವ. ರಾಜ ಭೋಜ ಚಡ್ಡಿ ಮೌನಕ ಜಾರ್ಯಾರ. ತಮ್ಮ ದೋಸ್ತ್ರಿಗಾಗಿ ದೇಶ ಧನ ಮಾರಿ ಮಜಾ ಮಾಡ್ಲತ್ತಾರ. ಭಾವ ಕಡ್ಡಿ ಆದ್ರೂ ರಾಜ ಭೋಜ ಚಡ್ಡಿ ಮೌನಕ ಜಾರ್ಯಾರ. ತಮ್ಮ ದೋಸ್ತ್ರಿಗಾಗಿ ದೇಶ ದುಶ್ಮನ್ ಧನ ಮಾರ್ಯಾರ ಮಜಾ ಮಾಡ್ಲತ್ತಾರ. ನಾರ್ವೆ ನಾರಿ ಭಾರತದ ನಾಡಿ ಬಿಚ್ಚಾಳ. ನಾರ್ವೆ ನಾರಿ ಭಾರತದ ನಾಡಿ ಬಿಚ್ಚಾರ. ಹಾವಾಡಿಗ ಹೆಸರಿಟ್ಟಾರ. ಆದರೂ ಅಂಧ ಭಕ್ತರು ಗೋಧಿಯ ಮೇಡಿಯ ಗುಹೆಯಲ್ಲೆಲ್ಲೋ ಅಡಗಿ ಕೂತಾರ. ಆದ್ರೆ ನಾವು ಸುಮ್ಮನೆ ಕುಂತಿಲ್ರಲಿ, ನಿಮಗ್ ಬೆನ್ನಟ್ಟೇ ಅಟ್ಟತೇವಿ. ಈ ಭ್ರಷ್ಟಾಚಾರ ಬಂದ್ ಮಾಡ್ತೇವಿ, ಚಂದನ್ ತರ್ತೇವಿ. ನಾವು ಕಾಕ್ರೋಚ್ರಲ್ಲಿ ಕಾಕ್ರೋಚ್. ಧನ್ಯವಾದಗಳು. ನಿಲ್ಲಿನ ಬರ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ಕತ್ತಿನ ಬಣ್ಣದ ಸರದಾಣೆ ಬರುತ್ತೀನಿ ಬರ್ತೀನಿ ಬರುತ್ತೀನಿ ಬರುತ್ತೀನಿ ಓಯ್ ಬರ್ತೀನಿ ಬರುತ್ತೀನಿ ಬರುತ್ತೀನಿ. ಚಿನ್ನದ ಚೀಲಕ್ಕೆ ರನ್ನದ ಬಾಯ್ದಾರ. ಚಿನ್ನದ ಚೀಲಕ್ಕೆ ರನ್ನದ ಬಾಯ್ದಾರ. ನಿನ್ನೊಂದಿಗಾಡಿ ಗೆಳೆಗಾರ. ನಿನ್ನೊಂದಿಗಾಡಿ ಗೆಳೆಗಾರ. ನಾನು ನಿನ್ನಿಂದ ನೀರ ತರಲಿಲ್ಲ. ನಾನು ನಿನ್ನಿಂದ ನೀರ ತರಲಿಲ್ಲ. ನೀರಿಗೋಗೋ ಎಣ್ಣೆ ನಿಲ್ಲೆ ನಾ ಬರ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ಕತ್ತಿನ ಬಣ್ಣದ ಸರದಾಣೆ ಬರುತ್ತೀನಿ ಬರ್ತೀನಿ ಬರುತ್ತೀನಿ ಬರುತ್ತೀನಿ. ಆಚೆ ಕರೆಯಲ್ಲಿ ನಾನು ಈಚೆ ಕರೆಯಲ್ಲಿ ನೀನು. ಆಚೆ ಕರೆಯಲ್ಲಿ ನಾನು ಈಚೆ ಕರೆಯಲ್ಲಿ ನೀನು. ಭಾಷೆ ತಪ್ಪಂತ ಮಗನಲ್ಲ ನಾನು, ಭಾಷೆ ತಪ್ಪಂತ ಮಗನಲ್ಲ. ನೀರಿಗೋಗೋ ಎಣ್ಣೆ ನಿಲ್ಲೆ ನಾ ಬರ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ಕತ್ತಿನ ಬಣ್ಣದ ಸರದಾಣೆ ಬರುತ್ತೀನಿ ಬರ್ತೀನಿ ಬರುತ್ತೀನಿ ಬರುತ್ತೀನಿ ಓಯ್ ಬರ್ತೀನಿ ಬರುತ್ತೀನಿ ಬರುತ್ತೀನಿ.